ಈಗ ಕೊಲ್ಲೂರು ಮೇಳದ್ದು ತಿರುಗಾಟ ತದನಂತರ ಯಾವ ಯಾವ ಮೇಳಕ್ಕೆ ಮುಂದುವರೆದ್ರಿ ನೀವು? ಕೊಲ್ಲೂರು ಮೇಳದಿಂದ ಮೇಲೆ ನಾನು ಬಂದದ್ದು ದಾಮೋದರ ಮಂಡೆಚ್ಚರು ಬೋಳಾರು ಅಳಿಕೆಯವರಿರುವ ಕರ್ನಾಟಕ ಮೇಳ. ಎರಡನೇ ಸಲ ಬಂದಿದ್ದೇನೆ, ಅದನ್ನು ಹೇಳ್ತೇನೆ. ಪ್ರಥಮ ಸಲ ಬಂದದ್ದು ಕರ್ನಾಟಕ ಮೇಳ. ಕರ್ನಾಟಕ ಮೇಳಕ್ಕೆ ಬರುವಾಗ ರಾಮದಾಸ್ ಸ್ವಾಮಿಗಳು, ದಾಮೋದರ ಮಂಡೆಚ್ಚರು, ಮತ್ತು ಕೋಳಿಯೂರು ರಾಮಚಂದ್ರ ರಾವ್, ಮಿಜಾರ ಅಣ್ಣಪ್ಪ ಇವರಲ್ಲಿ ಒಳಗೂರ ಒಡನಾಟ, ಪುಂಚ ರಾಮೇಶ್ವರಿ, ಗುಂಪೆ ರಾಮೇರಿ, ಬೆಳ್ಳಾರೆ ವಿಶ್ವನಾಥರೈಗಳು, ನನ್ನ ಸಮಾನ ಪ್ರಾಯದ ನನ್ನ ಗುರುಗಳು ಇವರಲ್ಲಿ. ಆ ಹೊತ್ತಿನಲ್ಲಿ ತುಳು ಪ್ರಸಂಗ ಇತ್ತು. ತುಳು ಪ್ರಸಂಗ. ಆ ತುಳು ಪ್ರಸಂಗದಲ್ಲಿ ತುಳು ಪ್ರಸಂಗವನ್ನು ನಾನೇನು ಮಾಡಿದೆ, ಹಾಸ್ಯ ಮಿಶ್ರಿತವಾಗಿ ಈ ಬಾಲಿಶವಾಗಿಲ್ಲದಂಥ ಮಾತುಗಳನ್ನು ಬದಿಗಿಟ್ಟು ಬಾಲಿಶವಾಗಿ ಅದನ್ನು ಮಾತಾಡೋದೇ ಇಲ್ಲ ವಿಮರ್ಶವನ್ನು. ಅದಕ್ಕೆ ಹಾಸ್ಯ ಮಿಶ್ರಿತವಾದಂಥ ಪ್ರೌಢ ವಾಕ್ಯಗಳನ್ನು ಉಪಯೋಗಿಸಿ ಅದರಲ್ಲಿ ಹಳೇ ತುಳು ಶಬ್ದಗಳನ್ನು ಬಳಕೆ ಮಾಡಿ ವೇಷ ಮಾಡೋದಕ್ಕೆ ಪ್ರಾರಂಭ ಮಾಡಿ. ಅದು ಏನಾಯ್ತು ಅಂತ ಹೇಳಿದರೆ, ಈ ಘಟಾನುಘಟಿಗಳಿರುವಂಥ ಈ ತುಳು ಪ್ರಸಂಗಕ್ಕೆ ನೆಚ್ಚಿಕೊಂಡ ಮೇಳದಲ್ಲಿ ನನ್ನ ವೇಷ ಜನರಿಗೆ ಬೇಕು ಅಂತ ಅವಜ್ಜೇರಿಯಾ ಅಂತ ಅದೊಂದು ಯಾರಪ್ಪ ಅಂತ ಕೇಳಲಿಕ್ಕೆ ಶುರುವಾಯಿತು. ಕೊಡತಿಗೆ ನಾರಾಯಣಗೌಡರಿಗೆ ಪ್ರಸ್ತುತ ಎಷ್ಟು ವರ್ಷ ವಯಸ್ಸು ಅಂತ ಹೇಳಿ? ಈಗ 80 ವರ್ಷ. 80 ವರ್ಷ ವಯಸ್ಸು. ತಿರುಗಾಟ 60 ತಿರುಗಾಟ. ಎಸ್, 80 ವರ್ಷ ವಯಸ್ಸು. ಈಗಲೂ ಕೂಡ ಗೆಜ್ಜೆಗಿರಿ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಫೇಸ್ಬುಕ್ ಅಲ್ಲೆಲ್ಲ ನೋಡಿರ್ಬೋದು. ಕೊಡತಿಗೆ ನಾರಾಯಣಗೌಡರ ತುಳು ಪ್ರಸಂಗದ ಖಳನಾಯಕ, ಅತ್ಯಂತ ಜನಪ್ರಿಯ ವೇಷ ಎಲ್ಲರೂ ಮೆಚ್ಚಿಕೊಳ್ತಾರೆ ಅಂತೇಳಿ ತಮ್ಮದ ಶೈಲಿಯಲ್ಲಿ. ಸೊ ಹಾಗಾಗಿ ವೀಕ್ಷಕರಿಗೆ ನಿಮ್ಮ ತುಳು ಯಾವುದಾದ್ರೂ ನೀವು ಮೆಚ್ಚಿಕೊಂಡ ಪ್ರಸಂಗದ ಖಳನಾಯಕನ ಡೈಲಾಗ್ ಅನ್ನು ಹೇಳಬೇಕು. ಅಂದರೆ ಇದು ಕೋಟಿ ಚೆನ್ನಯ ತುಳು ಪ್ರಸಂಗದ, ನಾನು ಅದನ್ನೇ ಹೇಳ್ತಾ ಇದ್ದೆ, ಬುದ್ಧಿವಂತನ ಪಾತ್ರ. ಅದು ಮೆಚ್ಚಿಕೊಂಡ, ಅದು ಜನತೆ ತುಂಬ ಮೆಚ್ಚಿಕೊಂಡ ಪಾತ್ರ. ಅದರಲ್ಲಿ ನನ್ನ ಪೀಠಿಗೆ ಪ್ರಥಮ ನುಗ್ಗಿದ ಕೂಡಲೇ ಪೀಠಿಗೆ, ಅದರಲ್ಲಿ ಜನರು ತುಂಬ ಅದನ್ನು ಎಂಜಾಯ್ ಮಾಡ್ತಾ ಇದ್ದಾರೆ. ಅದನ್ನು ನಾನು ಹೇಳಿ, ಮೂಡೈಡುಂಡು ಬೆಟ್ಟಲೆ ಸಾಲು, ಪಡ್ಡೈಡುಂಡು ಮಲ್ಲಕಾಡನ್ನು, ಬರೆಕ್ಕೈಡುಂಡು ಬುಟ್ಟುಬೈಲು, ತೆಂಕೈಡುಂಡು ಮಲ್ಲಕಾಡು, ಈ ನಡುವಿತ್ತಿನ ಭೂಪ್ರದೇಶನೇ ತುಳುನಾಡು. ಈ ತುಳುನಾಡು ಕವಿಗಳಿಗೆ, ಕಲಾವಿದರಿಗೆ, ಯೋಧರಿಗೆ, ಧನ್ಯಾತ್ಮರಿಗೆ, ಪುಣ್ಯಾತ್ಮರಿಗೆ ಜನ್ಮ ಕೊಟ್ಟ ಪಾವನ ನಾಡು. ಈ ಪಾವನ ನಾಡಿಡಿ ಏತೋ ಅರವಸ ಮನೆತನ. ಇಂಚಿ ತೆಂಕಾಯಿಗೆ ಬರಕ ಕುಂಬಳೆ ಸೀಮೆ, 5 ಇಂಚಿ ಬರ್ತದ ಪಡಮಲೆ ಸೀಮೆ, ಹಂಚಿಕೊಂಡ ಪಂಜ ಸೀಮೆ, 5 ಹಂಚಿಗೊಂತ 3 ಗೊತ್ತು ಮಂಡ ವೇಣೂರು ಸೀಮೆ, ಅಜಿಲ ಸೀಮೆ, ಕಾರ್ಲ ಸೀಮೆ, ಮಾಯ್ಪಾಡಿ ಸೀಮೆ, ಈತ ಸೀಮೆಯಲ್ಲಿ ತಿಕ್ಕಡಲ್ಲ ಈ ಪಡುಮನೆತ ಬೂಡು ಪಂಪಿನವು ಬಂಗಾರದ ಬಟ್ಟವನ್ನು ಜನಪ್ರಿಯ ಎಣಿಕೆ ಮಲ್ಪೇನಲ್ಲ ಅವು ತಪ್ಪತ್ತು ಇದೆಗಲತ್ತು ಸೇರ್ನಾಯನೇ ಈ ಮಲ್ಲಯ ಬುದ್ಧಿವಂತೆ. ಒಳ್ಳೆಯ ಕಡಕ್ ಡೈಲಾಗ್ ಅಂತ ಹೇಳಿ. ಕನ್ನಡ ಪ್ರಸಂಗದ ಯಾವುದಾದ್ರದ್ದು ಪಾತ್ರದ ಭಾವನಾತ್ಮಕವಾಗಿ ಇರಬಹುದು, ಖಳನಾಯಕನಂತ ಆಗಿರ್ಬೋದು, ನನ್ನ ಹೇಳ್ಬೋದು. ನಂದು ಪೌರಾಣಿಕ ಪ್ರಸಂಗದಲ್ಲಿ ಬಹುಮಂದಿಗಳು ಮೆಚ್ಚಿಕೊಂಡ ನಮ್ಮ ಪುತ್ತೂರು ನಾರಾಯಣ ಹೆಗ್ಡೆಯಿಂದ ಮೇಲೆ ಕಂಸ ಯಾರು ಅಂತ ಕೇಳಿದರೆ ಕೊರತಿಗೆರಡು ಅಂತ ಒಂದು. ನಾನು ಹೇಳುದಲ್ಲ, ನಾವು ಅದನ್ನು ಹೇಳಬಾರ್ದು, ಪ್ರೆಸೆಂಟ್ ಮಾಡಲೂಬಾರ್ದು. ಇದಕ್ಕೂ ಕಮೆಂಟ್ ಬಂದಿತ್ತು, ನಾನು ಇದ್ದದ್ದನ್ನೇ ಹೇಳ. ಈ ಕನಸಿನ ಕಂಸ ಮತ್ತೆ ಈ ಹಿರಣ್ಯಕಶಿಪು ಇಂಥದ್ದನ್ನೆಲ್ಲ ನಾನು ಭಾವನಾತ್ಮಕವಾಗಿ ಮಾಡ್ತಿದ್ದೆ. ಅದನ್ನು ಮೆಚ್ಚಿದವರು ನಮ್ಮ ಆ ಬ್ರಹ್ಮೈಕ್ಯರಾದಂತಹ ಪರಮ ಪೂಜ್ಯ ವಿಶ್ವೇಶತೀರ್ಥ ಸ್ವಾಮಿ ಸ್ಟೇಜಿಗೆ ಬಂದು ನನಗೊಂದು ಕಾಣಿಕೆ ಕೊಡಿಸಿದ ಪಾತ್ರ ಅಂತ ಇದ್ದರೆ ಅದು ಹಿರಣ್ಯಕಶಿಪು ಮತ್ತು ಕಂಸ. ಅದರಲ್ಲಿ ಕಂಸನ ಪಾತ್ರ. ಕಂಸ ರಣನಿಶಾಪಟ ಮಲ್ಲ ಕಂಸ
ಅಖಂಡ ಆರ್ಯಾವರ್ತದಲ್ಲಿರುವಂತಹ ಸಮಸ್ತ ನೃಪಾಲಕರನ್ನೆಲ್ಲ ತನ್ನ ಭುಜಬಲದಿಂದ ತನ್ನ ಶೌರ್ಯದಿಂದ ಬಗ್ಗು ಬಡಿದ ಈ ವೀರ ಕಂಸ. ಆದರೆ ಏನು ಮಾಡೋಣ, ಇಂದಿಗಾಗುವಾಗ ಮರಣದ ದಿನ ಸಮೀಪಿಸಿದ್ದು ಈಗ ಅರ್ಥ ಆಗ್ತಾ ಇದೆ. ಹಿಂದೊಮ್ಮೆ ಘೋಷಯಾತ್ರೆ ಮಾಡುವಾಗ ಅಶರೀರವಾಣಿಯಾಗಿತ್ತು. ಕಂಸ, ದೇವತೆ 8ನೇ ಗರ್ಭದಲ್ಲಿ ಹುಟ್ಟಿದ ಮಗಿನಿಂದ ನಿನಗೆ ಮರಣ ಅಂತ ಕೇಳಿತ್ತು. ಆವಾಗ ತಾತ್ಸಾರಗೊಂಡಿದ್ದೆ. ಏನು ಅಶರೀರವಾಣಿ ಸುಳ್ಳಾಗುವುದಿಲ್ಲ ಅಂತ ಈಗ ಅರ್ಥ ಆಗ್ತದೆ. ಯಾಕಂದ್ರೆ ಅಷ್ಟು ಗೊತ್ತಿದ್ದುಕೊಂಡು 8ನೇ ಗರ್ಭದಲ್ಲಿ ಹುಟ್ಟಿದ ಮಗುವಿನ ಮರಣ ಅಂತ ಗೊತ್ತಿದ್ದುಕೊಂಡು ಗಂಡ ಹೆಂಡತಿಯರನ್ನು ಒಂದೇ ಕೋಣೆಯಲ್ಲಿ ಹಾಕಿದೆ ಅಲ್ಲ. ನಾನೆಂತ ಹೇಳ್ತ, ನಾನು ತಿಳಿಯದವನು, ನಾನು ಓದದವನು, ವ್ಯವಹಾರ ಮಾಡದವನು. ಹಾಗಿದ್ರೆ ಮಕ್ಕಳು ಹುಟ್ಟಬಾರ್ದು, ಅದಕ್ಕೆ ವ್ಯವಸ್ಥೆ ಆಗಬೇಕು ಅಂತ ನಾನು ಮಾಡಬೇಕಿತ್ತಲ್ಲ, ಮಾಡಲಿಲ್ಲ. ಯಾಕೆ? ಅದು ವಿಧಿ. ಆ ವಿಧಿಯನ್ನು ಮಿಕ್ಕಿ ಮೀರಿ ನಡೆಯುವುದಕ್ಕೆ ಈ ಪ್ರಪಂಚದಲ್ಲಿ ಯಾರಿಂದಲೂ ಸಾಧ್ಯವಿಲ್ಲ ಅನ್ನುವುದಕ್ಕೆ ಜ್ವಲಂತ ಸಾಕ್ಷಿ ಈ ರಣದಿಶಾಪಟನಲ್ಲ ಕಂಸ. ಮುಗಿ ಮುಗಿ ಉಳಿದ ದಿನವನ್ನು ಆ ಶ್ರೀಹರಿಯ ದರ್ಶನಾರ್ಥವಾಗಿ ನಾನು ಸ್ಮರಣೆ ಮಾಡ್ತಾ ಹೊತ್ತು ಕಳೆಯುತ್ತೇನೆ. ನೋಡಿದ್ರಲ್ಲ, ಕೊಳುತಿಗೆಯವರ ಹೀಗೆ ಮಾತಾಡುವಾಗ ಅವರ ವಯಸ್ಸು 80 ಅಂತ ಹೇಳಿ, ಪಾತ್ರದೊಳಗೆ ಪರಕಾಯ ಪ್ರವೇಶ ಆಗುವಾಗ ಅವರ ಧ್ವನಿಯಲ್ಲಿ ಹೇಗೆ ಬದಲಾವಣೆ ಆಗ್ತದೆ, ಮುಖಭಾವ ಹೇಗೆ ಬದಲಾವಣೆ ಆಗ್ತದೆ ಅಂತ ಹೇಳಿ, ಇದು ಇವರದ್ದು. ಖಂಡಿತವಾಗಿ ವೀಕ್ಷಕರೇ, ನೀವು ಮೆಚ್ಚಿಕೊಂಡಿರ್ತೀರಿ. ಪಾಪ ವಯಸ್ಸಾಗಿದೆ, ಆದ್ರೆ ಈಗ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಿಮಗೋಸ್ಕರ ಕಂಸ ಹಾಗೆ ಕೋಟಿ ಚಿನ್ನದ ಬುದ್ಧಿವಂತ ಪಾತ್ರಗಳ ಒಂದು ಏನು ಅರ್ಥಗಾರಿಕೆಯನ್ನು ನಿಮ್ಮ ಮುಂದೆ ತೋರ್ಪಡಿಸಿದ್ದಾರೆ. ಅದಕ್ಕೆ ಧನ್ಯವಾದಗಳು. ನಿಮ್ಮ ಈ ವಯಸ್ಸಿನಲ್ಲಿ ಖಂಡಿತವಾಗಿಯೂ ನನಗೆ ರೋಮಾಂಚನ ಆಗಿದೆ ಅಂತ ಹೇಳಿ. ಕೊಳುತಿಗೆ ಅವರು ನಾನಾ ಮೇಳಗಳಲ್ಲಿ ಅನೇಕ ವರ್ಷಗಳಿಂದ ತಿರುಗಾಟವನ್ನು ಮಾಡಿದ್ದೀರಿ. ಈ ತಿರುಗಾಟಗಳ ನಡುವೆ ಅನೇಕ ದಿಗ್ಗಜ ಕಲಾವಿದರು ಬಂದು ಹೋಗಿದ್ದಾರೆ, ಅವರ ಒಡನಾಟ ಇದೆ. ಅನೇಕ ಹಿರಿಯ ಕಲಾವಿದರು, ಭಾಗವತರುಗಳು, ವೇಷಧಾರಿಗಳಲ್ಲಿದ್ದಾರೆ. ನೀವು ಯಾರನ್ನು ನೆನಪಿಸಿಕೊಳ್ಳುವುದಕ್ಕೆ ಇಚ್ಛಿಸ್ತೀರಿ, ಅವರೆಲ್ಲರನ್ನು ನಮ್ಮ ವಾಹಿನಿ ಮುಖಾಂತರ ನೆನಪಿಸಿಕೊಳ್ಳಬಹುದು ಅಂತ ಹೇಳಿ. ಪ್ರಥಮ ಹಾಡುಗಾರಿಕೆಯಲ್ಲಿ ಅಗರಿ ಶ್ರೀನಿವಾಸ ಭಾಗವತ, ರಂಗತಂತ್ರ, ಮಾತಿನ ಮಾಹಿತಿ, ಕಾಲದ ಮಿತಿ, ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಯಕ್ಷಗಾನ ಕೂಟವನ್ನು, ಆಟವನ್ನು ಬೆಳಗಿಸ್ತಾ ಇದ್ದಂಥ ಒಬ್ಬರು ಮಹಾನ್ ಭಾಗವತ. ಅವರನ್ನು ನಾವು ಪ್ರಥಮವಾಗಿ ನೆನಪಿಸಿಕೊಳ್ಳಲೇಬೇಕು. ಆಮೇಲೆ ದಾಮೋದರ ಮಂಡೆಚ್ಚ ಅಂತ ಹೇಳುವ ಒಬ್ಬರು ಹಿರಿಯ ಭಾಗವತರು. ಯಕ್ಷಗಾನ ಕ್ಷೇತ್ರಕ್ಕೆ, ಅದರಲ್ಲಿಯೂ ಅದರ ಭಾಗವತಿಗೆ ಶಾಸ್ತ್ರೀಯ ರಾಗಗಳನ್ನು ಸಂಯೋಜನೆ ಮಾಡಿದಂತಹ ಒಬ್ಬರು ಮಹಾನ್ ಪ್ರಕಾಂಡ ವಿದ್ವಾಂಸ. ಯಾವ ರಾಗಗಳಲ್ಲಿಯೂ ಈ ಹಿಂದೋಳವೋ, ಪಂತರಾವಳಿಯೋ, ಇನ್ನು ಮೋಹನವೋ, ಅಠಾಣವೋ ಇತ್ಯಾದಿ ಯಾವ ರಾಗಗಳೇ ಬರಲಿ, ಅದನ್ನು ಇದಮಿತ್ತಂತ ಯಾವ ಶಾಸ್ತ್ರಜ್ಞನು, ಯಾವ ಶಾಸ್ತ್ರೀಯ ಸಂಗೀತಗಾರನೂ ಅದರಲ್ಲಿ ತಪ್ಪು ಹುಡುಕಲಿಕ್ಕೆ ಸಾಧ್ಯ ಇಲ್ಲ. ಅಂಥವರ ಒಡನಾಟ ಒಂದು. ನಂತರ ದಿನೇಶ್ ಅಮ್ಮಣ್ಣ ಗತಿಸಿ ಹೋದ್ರು ಇತ್ತೀಚೆಗೆ. ಆದರೆ ನಮ್ಮ ಮಂಡೆಚ್ಚರ ಗರಡಿಯಲ್ಲಿ ಪಳಗಿದವರು ತುಳು ಪ್ರಸಂಗದಲ್ಲಿ ತನ್ನದೇ ಆದಂಥ ಛಾಪಿನಲ್ಲಿ ಮಂಡೆಚ್ಚರ ಶೈಲಿಯಲ್ಲಿ ಹಾಡಿ ಮೆರೆದಂಥ ಒಬ್ಬರು ಭಾಗವತ. ನಂತರ ನಮ್ಮ ಪುತ್ತಿಗೆ ರಘುರಾಮ ಹಳ್ಳ, ಅವರಿಗೆ ತುಳುವಿನಲ್ಲ ಪೌರಾಣಿಕದಲ್ಲಿ ಇದಮಿತ್ತಂತ ಹೇಳಲಿಕ್ಕೆ ಹಕ್ಕುಳ್ಳ ಒಬ್ಬರು ಭಾಗವತರು, ಅಂತ ಭಾಗವತರು. ಇನ್ನೂ ಅನೇಕ ಮಂದಿಗಳಿದ್ದಾರೆ. ನಂತರ ಇತ್ತೀಚೆಗೆ ನಾನು ಸೇರಿದ ನಮ್ಮ ಇಲ್ಲೇ ಗೆಜ್ಜೆಗಿರಿ ಮೇಳದಲ್ಲಿ ಮೋಹನ್ ಅಲ್ಲ, ಅವರ ಹೆಸರು ಯೋಗೀಶ್ ಅಮ್ಮ ಅಂತ ಒಬ್ಬರಿದ್ದಾರೆ. ಅವರ ಭಾಗವತಿಗೆ ನನಗೆ ಯಾಕೆ ಅವರಿಗೆ ಅವಕಾಶಗಳೇನು ಕಡಿಮೆ ಆಯಿತು? ಅವಕಾಶ ಕಡಿಮೆ ಆಗ್ತಲ್ಲ, ಅದರಲ್ಲಿ ಆ ಮನುಷ್ಯನ ದೋಷ ಉಂಟು. ಯಾಕೆ ಅಂತ ಹೇಳಿದರೆ, ಈಗ ಉದಾಹರಣೆಗೆ ಇದು ಪ್ರಚಾರದ ಯುಗ. ಏನೂ ಬೇಡ ಅಂತ ಕುಳಿತುಕೊಂಡ್ರೆ ದೇವರಾಣೆಯೂ ಪ್ರಚಾರ. ಈಗ ಏನಾಗಿದೆ ಅಂತ ಹೇಳಿದರೆ ಅವರನ್ನು ಅವರವರೇ ಹೇಳಿಕೊಂಡು
ಇತ್ತೀಚೆಗೆ ಕೆಲವು ಪ್ರಶಸ್ತಿಗಳು ಬಂತು ಕೆಲವರಿಗೆ, ಯಾರಿಗೆ ಅಂತ ಬೇಡ. ಹೌದು. ಡ್ಯಾಶ್ ಏನೂ ಅಲ್ಲದ ಏನೂ ಸಲ್ಲದ ವ್ಯಕ್ತಿಗಳಿಗೆ ಯಾವ ಯಾವ ಪ್ರಶಸ್ತಿಗಳಿಲ್ಲ, ಎಂತೆಂಥ ಪ್ರಶಸ್ತಿಗಳಿಲ್ಲ. ಅದಕ್ಕೆ ಮಾನದಂಡ ಯಾವುದು ಅಂತ ಕೇಳಿದರೆ ದೇವರಾಣಿಗೂ ಗೊತ್ತಿಲ್ಲ. ಆಗ ಏನಾಗ್ತದೆ ಅಂತಂದರೆ ನಾವು ತಿಳ್ಕೊಳ್ಳೋದು ಇಷ್ಟು, ಈಗ ಪ್ರತಿಯೊಂದು ಪ್ರಶಸ್ತಿಗಳು ಪುರಸ್ಕಾರಗಳು ಕ್ರಯಕ್ಕೆ ಸಿಗ್ತದೆ. ಕ್ರಯಕ್ಕೆ ಇನ್ಫ್ಲುಯೆನ್ಸ್ ಯಾರ್ಯಾರ್ದೋ ಕಾಲು ನಿಕ್ಕಿ ಏನಾದರೂ ಮಾಡಿ ಅದನ್ನು ಪಡ್ಕೊಳ್ಳುವಂಥದ್ದು. ನಾನು ಪ್ರಶಸ್ತಿಗಳು ನಿಮಗೆ ಕೊಡ್ತೇನೆ ಅಂತ ಹೇಳ್ತಿದ್ದೆ, ಬಯೋಡಾಟಾ ಬರೆದು ಕೊಡಲಿಲ್ಲ ನಾನು. ನೀವು ಅನ್ವೇಷಣೆ ಮಾಡಬೇಕು, ನೀವು ಹುಡುಕಬೇಕು, ನಾನು ಹೌದಾ ಅಲ್ವ ಅಂತ ನೀವು ವಿಮರ್ಶೆ ಮಾಡಿ ಆಮೇಲೆ ಕೊಡಿ. ಇದು ಅವರಾಗೇ ಹೋಗಿ ಸ್ವಾಮೀ ನನಗೊಂದೇನಾದ್ರೂ ಮಾಡಿ ಕೊಡಿ ಅಂತೇಳಿ ನಮ್ಮ ಎಂತೆಂಥ ಪ್ರಶಸ್ತಿಗಳನ್ನು ಪಡ್ಕೊಂಡವರು ಇತ್ತೀಚೆಗಿದ್ದಾರೆ ಸ್ವಾಮಿ. ಅದನ್ನು ನೋಡಿ ಪುರಂದರದಾಸರೊಂದು ಪದ್ಯ ನೆನಪಾಗ್ತದೆ, ನಗುವು ಬರುತ್ತಿದೆ ನನಗೆ ನಗುವು ಬರುತ್ತಿದೆ, ಜಗದ ಜನರ ಹಗರನ್ನು ನೋಡಿ ನಗುವು ಬರುತ್ತಿದೆ ಅಂತ ಪರಿಸ್ಥಿತಿ. ಮತ್ತೊಂದು ಈ ಬಂಡ ಭಕ್ತರಿರೋ ತನಕ ಗೊಡ್ಡು ಪೂಜಾರಿಗಳಿಗೆ ಬರಗಾಲ ಇಲ್ಲ ಅಂತ ಎಲ್ಲ ಬಾಕಿದವರು ಮಂಡಲ ವೇಷಧಾರಿಗಳಲ್ಲಿ ಪ್ರಥಮವಾಗಿ ಬೋಳಾರ ನಾರಾಯಣ ಶೆಟ್ಟಿ, ತುಳು ಕನ್ನಡ, ಮತ್ತೆ ಕೋಳಿಯೂರು ರಾಮಚಂದ್ರ ರಾವ್, ಬೆಳ್ಳಾರೆ ವಿಶ್ವನಾಥ ರೈ, ಇನ್ನು ಅಲಿಕೆ ಲಕ್ಷ್ಮಣ ಶೆಟ್ಟಿ, ಹಿತಾನಿತ ಮಾತಿನ ವ್ಯಕ್ತಿ. ಆಮೇಲೆ ಇಂಥದ್ದು ನಿಜಾರ ತಿಮ್ಮಪ್ಪ, ನಿಜಾರ ಅಣ್ಣಪ್ಪ, ಹಾಸ್ಯಗಾರ ಪೈಕಿ ಅದು. ಆಮೇಲೆ ಕರ್ನಾಟಕ ಮೇಳದಲ್ಲಿ ಕೆ ಎಚ್ ದಾಸಪ್ರಿಯವರು, ಅವ್ರದ್ದು ಉದ್ದ ಇಲ್ಲ, ಸಾಹಿತ್ಯ ಎಲ್ಲ ಅಷ್ಟು ಅವರ ಸಂಗ್ರಹ ಇಲ್ಲ, ಆದರೆ ಇದು ಮಾಡುವ ವೇಷ ಅಷ್ಟು ಚೊಕ್ಕ, ನಾವು ಗುಣಕ್ಕೆ ಮಸಾಲ ಅಂತ ಅವರಿದ್ದರು. ಆಮೇಲೆ ಕ್ರಿಶ್ಚನ್ ಬಾಬು ಅಂತ ಒಂದು ಸ್ತ್ರೀ ವೇಷಧಾರಿ, ಕೋಳಿಯೂರು ನಾರಾಯಣ ಭಟ್ ಅಂತ ಒಂದು ಪುರುಷ ವೇಷಧಾರಿ, ಮಾಧವ ಶೆಟ್ಟಿ ಅಂತ ಒಂದು ಪುರುಷ ವೇಷಧಾರಿ, ಮಾಧವ ಶೆಟ್ಟಿ ಕರ್ನಾಟಕದಲ್ಲಿ ಬಂದಿರುವಾಗ. ಆಮೇಲೆ ಸಿಕ್ಕಿದ ಪ್ರಸ್ತುತ ಕಾಲಘಟ್ಟದಲ್ಲಿ ಯಾರನ್ನ ಮೆಚ್ಚಿಕೊಳ್ಳುತ್ತಾ ಇದ್ದೀರಿ? ಪೌರಾಣಿಕ ಅಥವಾ ತುಳು ಎಲ್ಲದರಲ್ಲಿ ಕಲಾ ವೇಷಧಾರಿಗಳಾಗಿ? ಪ್ರಸ್ತುತ ಕಾಲಘಟ್ಟದಲ್ಲಿ ನಾನು ಹೆಚ್ಚಾಗಿ ಒಂದು 2 ವರ್ಷ ಮೇಲೆ ಬಿಟ್ಟಿದ್ದೆ. ಹೌದು, ತಾಳಮದ್ಲೆ ಕ್ಷೇತ್ರದಲ್ಲಿ ಮೆಚ್ಚಿಕೊಂಡವರು. ತಾಳಮದ್ಲೆ ಊಟದಲ್ಲಿ ನಾನೀಗ ಧಾರ್ಮಿಕ ಭಾಷಣಗಳಿಗೆ ಹೋಗ್ತೇನೆ, ಪ್ರವಚನಗಳಿಗೆ ಹೋಗ್ತೇನೆ, ದೊಡ್ಡ ವಿದ್ವಾಂಸ ಅಂತ ಅಲ್ಲ, ಹೋಗ್ತೇನೆ. ಮತ್ತು ಈ ಕೆಲವು ಶ್ರದ್ಧಾಂಜಲಿ ಸಭೆಗಳು, ಅದನ್ನು ಇತ್ತೀಚೆಗೆ ಬಿಟ್ಟಿದ್ದೇನೆ ನಾನು. ಶ್ರದ್ಧಾಂಜಲಿ ಸಭೆಗೆ ಹೋಗು, ಅದಕ್ಕೆ ಅಲ್ಲಿ ಮಾನಸಿಕ ವಿಚಾರ ಆಗ್ತದೆ. ಅವ ಜೀವಂತ ಇರುವಾಗ ಚಿಕ್ಕಾಸು ಕೊಡದ ವ್ಯಕ್ತಿಯನ್ನು ನಾನು ಇಂದ್ರ ಚಂದ್ರ ಅಂತ ಹೋಗಬೇಕು ಬಿಟ್ಟೆ. ನಂತರ ಈಗ ಈ ತಾಳಮದ್ಲೆಗಳ ಇದರಲ್ಲಿ ಕೊಡ್ತಿಗೆ ಅವರು ಹೆಚ್ಚು ಮೆಚ್ಚಿಕೊಂಡದ್ದು ಅಂತ ಹೇಳಿ ತಾಳಮದ್ಲೆ ಕ್ಷೇತ್ರದಲ್ಲಿ ಅನೇಕ ತಾಳಮದ್ಲೆಯ ಕ್ಷೇತ್ರದಲ್ಲಿ ಪ್ರಸ್ತುತ ಪ್ರಚಲಿತ ದಿನಗಳಲ್ಲಿ ಉಜಿರೆ ಅಶೋಕ್ ಭಟ್ ಅಂತ ಒಬ್ಬರಿದ್ದಾರೆ, ಪ್ರಕಾಂಡ ವಿದ್ವಾಂಸ. ಅದನ್ನು ನಾನು ಮೆಚ್ಚಿಕೊಂಡ ಅವರ ಪಾತ್ರವನ್ನು. ಪ್ರತಿಯೊಂದು ವಿದ್ವಾಂಸ ಎಲ್ಲಿವರೆಗೆ ಅಂತ ನನಗೇನಾದರೂ ಜಿಜ್ಞಾಸೆ ಬಂದರೆ ನಾನು ಅವರಲ್ಲಿ ಹೇಳುವುದು, ನಿಷ್ಪಕ್ಷಪಾತಿ ನಿರ್ದಾಕ್ಷಿಣ್ಯವಾಗಿ ಹೇಳುವೆ, ಅದರಲ್ಲಿ 2 ಮಾತು ಬೇಡ. ಆದರೆ ಏನು ಮಾಡೋಣ, ಅವರಲ್ಲಿರುವ ಒಂದು ದೋಷ ಅಂತ ಹೇಳಿದೆ ಅಂತ ಇದನ್ನು ಅವರು ಕೇಳಿ ನನ್ನಲ್ಲಿ ಕೇಳಲಿಕ್ಕೆ ಬಂದರೂ ಬರ್ತಾರೆ, ಖಂಡಿತ ಬರ್ತಾರೆ. ಹೌದು, ಯಾಕೆಂತೇಳಿ ಅವರಿಗೆ ಸಮಯದ ಪ್ರಜ್ಞೆ ಇಲ್ಲ. ಒಬ್ಬರಿಗೆ ಹೇಳುವುದಿದ್ರೆ ತಪ್ಪ ಆಗಲೇ ಹೇಳುವುದೇ, ಎಲ್ಲಿ ಹೇಳಬೇಕು ಎಲ್ಲಿ ಹೇಳಬಾರ್ದು ಅಂತ ಇಲ್ಲ. ಈ ಸಂತೆಯಲ್ಲಿ ಕೂತು ಭಗವದ್ಗೀತೆ ಓದಿ ಏನು ಸುಖ, ಹಾಗೆ ಹೇಳುವ ಒಂದು ಜಾಗ ಅಂತ ಇರ್ತದೆ, ಇದು ಅಂತ ಇರ್ತದೆ. ಅದನ್ನು ತಪ್ಪ ಹೇಳಿ ಅದರಲ್ಲಿ ನಿಷ್ಠುರವನ್ನೇ ಅವರು ಕಟ್ಟಿಕೊಳ್ತಾರೆ. ಉದಾಹರಣೆಗೆ ನನ್ನ ಬಗ್ಗೆ ಈಗ ನನ್ನನ್ನು ಹೊಗಳ್ತಾರೆ ಅಂತ ಹೊರಗಡೆ ಇವರು ನನ್ನನ್ನು ಹೇಳ್ತಾರೆ. ಅಂಥವರು ಕೆಲವರು ನಿಷ್ಠುರ ಕಟ್ಟಿಕೊಳ್ಳುವುದು ಇದರಲ್ಲಿ. ಅವರು ತಾಳಮದ್ಲೆ, ಮತ್ತೆ ಪೆರ್ಮುದೆ, ಜಯಣ್ಣ, ಸುಣ್ಣಂಬಳ ಇದ್ದಾರೆ, ಪೆರ್ಮುದೆ ಜಯಣ್ಣ ಅಂತ ಹಾಗೆ ಒಳ್ಳೆ ನನ್ನ ಅಭಿಮಾನಿ ಅವರು ಜಯಣ್ಣ ಇದ್ದಾರೆ, ಅವರೆಲ್ಲ ಹೇಳ್ತಾರೆ. ಮತ್ತು ಯುವಕರ ಪೈಕಿಯಲ್ಲಿ ಮತ್ತು ಕೆಲವರು ಕನ್ನಡಿಕಟ್ಟೆ ಗಣೇಶಣ್ಣ, ಹೌದು. ಆದರೆ ಅವರದು ಈ ಕೆಲವು ವಿಚಾರಗಳಲ್ಲಿ ಎದುರುವಾದಿಯನ್ನು
ಮಣಿಸುವ ಪ್ರಯತ್ನಕ್ಕೆ ಅವರು ಮುಂದಾಗ್ತಾರೆ. ಇದನ್ನು ಅವರು ಕೇಳಿದ್ರು ನಾನು ಹೇಳ್ತೇನೆ, ಇದು ಧೈರ್ಯ ಉಂಟು ನನಗೆ. ನೀವು ಹೇಳಿದ್ರೆ ಖಂಡಿತವಾಗಿ ಕೇಳ್ತಾರೆ. ನೀವು ಹಿರಿಯರು, ಅವರು ನನ್ನ ಬಹಳಷ್ಟು ಆತ್ಮೀಯರು. ಅವರು ಅದು ಒಳ್ಳೆಯ ವಾಗ್ಮಿ ಅಂತ ಹೇಳಿ, ಒಳ್ಳೆಯ ಅಧ್ಯಯನ. ಆದರೆ ಅಲ್ಲಿ ಏನು ಹೇಗಿರ್ಬೇಕು ಅಂತ ಹೇಳಿದ್ರೆ, ಒಬ್ಬರನ್ನು ಡೌನ್ ಮಾಡಲಿಕ್ಕೆ ಹೋಗುದಲ್ಲ, ಅವನನ್ನು ಮೇಲೆ ಮಾಡಿ ತಾನು ಮೇಲೆ ಆಗಬೇಕು. ಅದು ಮಾನವೀಯ ಗುಣ, ಅದು ವಿದ್ಯಾವಂತರ ಗುಣ. ಒಂದು ಯುವಕರ ಸಾಲಿನಲ್ಲಿ ಮಾತುಗಾರಿಕೆಯಲ್ಲಿ ತಾಳಮದ್ದೆ ಒಳ್ಳೆಯ ಪುಸ್ತಕ, ನಿರಂತರವಾಗಿ ಪುಸ್ತಕ ಆದ್ರೆ ಏನು ಹೌದು, ಅದು ಒಬ್ಬೊಬ್ಬ ವ್ಯಕ್ತಿಗೆ ಒಂದೊಂದು ದೌರ್ಬಲ್ಯವನ್ನು ಕಟ್ಟಿ ಇಡುತ್ತದೆ. ಎಲ್ಲ ಬಿಟ್ಟು ರಾಮನನ್ನು ಬಿಟ್ಟಲಿಲ್ಲ. ಇಷ್ಟು ಮಂದಿಗಳೆಲ್ಲ ತುಂಬ ಕಾಣ್ತಾರೆ, ಇನ್ನು ಹೇಳಲಿಕ್ಕೆ ಸುಮಾರು ಉಂಟು. ಆದರೆ ನನಗೆ ಇತ್ತೀಚೆಗೆ ಈ ಜ್ಞಾಪಕ ಶಕ್ತಿ ಬರದ ಕಾರಣ ತೊಂದರೆ. ಎಸ್, ಇದು ತಿರುಗಾಟದ ನಡುವೆ ನೀವು ಮೆಚ್ಚಿಕೊಂಡಂತಹ, ನೀವು ಒಂದಷ್ಟು ಇಷ್ಟಪಟ್ಟಂತಹ, ಒಡನಾಟ ಹೊಂದಿದಂತಹ ಕಲಾವಿದರ ವಿವರ ಅಂತ ಹೇಳಿ ನಾವು ಇದನ್ನ ನೋಡ್ಬೋದು.